ಬಿಹಾರದಲ್ಲಿ ನಾಳೆ ಮೊದಲ ಹಂತದ ಮತದಾನ ಇದೆ. 121 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆ ಆಗ್ತಾ ಇದೆ. 121 ಕ್ಷೇತ್ರಗಳು ಯಾರಿಗೆ ಎಷ್ಟು ಮುಖ್ಯ ಅಂತ ನೋಡುವಂಥ ಟೈಮ್ ಇದು. 121 ಕ್ಷೇತ್ರಗಳು ಬಹುತೇಕ ನಿರ್ಣಾಯಕವಾಗಿಬಿಡ್ತವೆ. ಮೊದಲ ಹಂತವೇ ಬಹುತೇಕ ನಿರ್ಣಾಯಕ ಆಗಿಬಿಡ್ತವೆ. ಇದು ಕಳೆದ ಬಾರಿ ಇದೇ 121 ಸ್ಥಾನಗಳ ಪೈಕಿ ಮಹಾಗಠಬಂಧನದ ಕಡೆಯಿಂದ 63 ಸ್ಥಾನಗಳಲ್ಲಿ ಗೆಲುವಾಗಿತ್ತು ಅವರಿಗೆ. ಇನ್ನು NDA ಮೈತ್ರಿಕೂಟ 55 ಸ್ಥಾನಗಳಲ್ಲಿ ಇವರು ಗೆದ್ದುಕೊಂಡಿದ್ದರು. 63ರಲ್ಲಿ ಮಹಾಗಠಬಂಧನ್, 55ರಲ್ಲಿ NDA ಮೈತ್ರಿಕೂಟ ಗೆಲುವನ್ನು ಕಂಡಿತ್ತು. ಈ ಬಾರಿ ಬಿಹಾರದಲ್ಲಿ ಯುವ ಜನರದ್ದೇ ನಿರ್ಣಾಯಕ ಪಾತ್ರ ಇರುತ್ತೆ. ಅವರು ಉದ್ಯೋಗವನ್ನು ಬಯಸ್ತಾ ಇದ್ದಾರೋ, ಬದಲಾವಣೆ ಬಯಸ್ತಾ ಇದ್ದಾರೋ, ಅಥವಾ ಯಾವುದಾದ್ರೂ ಈ ಅಕೌಂಟಿಗೆ ಬಂದು ಹಣ ಬೀಳ್ತಾ ಇದೆಯಲ್ಲ, ಮಹಿಳೆಯರ ಅಕೌಂಟಿಗೆ ಹಣ ಬೀಳ್ತಿದೆಯಲ್ಲ, ಅದಕ್ಕೆ ಅವರು ಮಾರು ಹೋಗ್ತಾರೋ, ಬೇರೆ ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದ್ರೆ ಅದಕ್ಕೆ ಮಾರು ಹೋಗ್ತಾರೋ, ಇದ್ಯಾವುದು ಬೇಡ ಗ್ಯಾರಂಟಿ, ನಮಗೆ ಮೋದಿನೇ ಗ್ಯಾರಂಟಿ ಅಂತಾರೋ, ನಿತೀಶ್ ಕುಮಾರ್ ನಮಗೆ ಸೂಪರ್ ಅಂತ ಕರೀತಾರೋ, ವಿ ಡೋಂಟ್ ನೋ, ನಮ್ಗೆ ಗೊತ್ತಿಲ್ಲ. ಅದು ಈ ಯುವ ಜನ ಇದ್ದಾರಲ್ಲ, ಈ ಬಾರಿ ಅವರು ರೈಲ್ ಉದ್ಯೋಗಕ್ಕೆ, ಮಿಲಿಟರಿ ಉದ್ಯೋಗಕ್ಕೆ ಪ್ರತಿಭಟನೆಗಳು ಮಾಡಿದರು. ರೈಲ್ಗಳಿಗೆಲ್ಲ ಬೆಂಕಿ ಹಚ್ಚಲಾಗಿತ್ತು, ಜೋರು ಜಗಳಗಳಾಗಿತ್ತು, ಗಲಾಟೆ ಆಗಿತ್ತು. ಆ ಕಡೆ ಓಟ್ ಏನಾದರೂ ಹೋಗುತ್ತಾ, ಅಯ್ಯೋ 10,000 ಅಕೌಂಟ್ಗೆ ಹಾಕ್ತಿದ್ದಾರಪ್ಪ, ಅದೇ ಇಂಪಾರ್ಟೆಂಟ್ ನಮಗೆ. ಇಲ್ಲ BJP 1 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಇಂಪಾರ್ಟೆಂಟ ನಮಗೆ. ಅಯ್ಯೋ ತೇಜಸ್ವಿ ಯಾದವ್ ಮನೆ ಮನೆಗೂ ಒಂದೊಂದು ಗೌರ್ಮೆಂಟ್ ಉದ್ಯೋಗ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ, ಅದು ಇಂಪಾರ್ಟೆಂಟ ಗೊತ್ತಿಲ್ಲ. ನಿರುದ್ಯೋಗ, ವಲಸೆ, ಭ್ರಷ್ಟಾಚಾರ, ಶಿಕ್ಷಣ, ಆರೋಗ್ಯ, ಇಷ್ಟು ವಿಷಯಗಳಲ್ಲಿ ಬಿಹಾರದ ಮತದಾರ ಯಾರನ್ನು ಆಯ್ಕೆ ಮಾಡ್ಕೊಳ್ತಾನೆ? ಅಥವಾ ನರೇಂದ್ರ ಮೋದಿನ, ನಿತೀಶ್ ಕುಮಾರ? ಇದಿಷ್ಟೇ ನಿರ್ಣಾಯಕ ಆಗುತ್ತಾ ಗೊತ್ತಿಲ್ಲ. ಈ ಬಾರಿ ಇಷ್ಟು ವಿಚಾರಗಳಂತೂ ಈ ಬಿಹಾರದ ಮತದಾನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥ ವಿಚಾರಗಳಾಗಿವೆ.